ಹರೇ ಶ್ರೀನಿವಾಸ. ಶ್ರಾವಣ ಮಾಸದಲ್ಲಿ ಬರುವ ನಾಗರ ಚತುರ್ಥಿ ಹಬ್ಬ. ನಾಗಪ್ಪ ಒಳಗೆ ಪ್ರವೇಶ ಮಾಡೋ ಥರ ರಂಗೋಲಿ ಹಾಕಬೇಕು. ಇದಕ್ಕೆ ಏನೇನು ಸಾಮಗ್ರಿಗಳನ್ನ ತಯಾರು ಮಾಡ್ಕೋಬೇಕು ಅಂದರೆ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಆಮೇಲೆ ಹಳದಿ ಹಚ್ಚಿದ ಗೆಜ್ಜೆ ವಸ್ತ್ರ, ದೀಪ, ಹೂಬತ್ತಿಯನ್ನು ತೊಯಿಸಿಟ್ಕೋಬೇಕು. ಅರಳು ಮತ್ತು ಕಡಲೆನ ಹುರಿಬೇಕು. ಇವನ್ನು ಅಮಾವಾಸ್ಯೆಗೂ ಮುಂಚೆ ಹುರಿದಿಟ್ಕೋಬೇಕು. ನೆನೆ ಹಾಕಿದ ಕಡಲೆ, ಆಮೇಲೆ ಕವಳಿಕಾಯಿ, ಆಮೇಲೆ ಹುಣಸಿಕಾಯಿ, ಆಮೇಲೆ ಚಿಗಳಿ ಅಂತ ಹೇಳ್ತೀವಿ, ಅಂದರೆ ಎಳ್ಳು ಚಿಗಳಿ ಅಕ್ಕಿಯಿಂದ ಮಾಡಿದ್ದು, ಅಕ್ಕಿ ಹಿಟ್ಟಿಂದ ಮಾಡಿದ್ದು, ಆಮೇಲೆ ಉಪ್ಪು, ಹರಳುಪ್ಪು ಇಟ್ಕೋಬೇಕು. ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಕರ್ಕಿ, ಪತ್ರಿ, ಹೂವು, ಏನೇನು ಹೂವು ಇದೆ ಆ ಎಲ್ಲ ಹೂವುಗಳನ್ನ ತಾವು ಇಟ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು. ಆಮೇಲೆ ನೈವೇದ್ಯಕ್ಕೆ ಅಂಥೇಳಿ ಹಾಲು, ಸಕ್ಕರೆ, ಅದ್ರ ಜೊತೆಗೆ ತಂಬಿಟ್ಟು ಅಂತ ಏನು ಮಾಡಿರ್ತೀವಿ, ಪುಟಾಣಿ ಹಿಟ್ಟಿನ ಉಂಡೆ, ಎಳ್ಳುಂಡೆ, ಅದನ್ನು ರೆಡಿ ಮಾಡಿಟ್ಕೋಬೇಕು. ಶೇಂಗಾ ಉಂಡೆ, ಇವೆಲ್ಲ. ಒಂದು ತಾಮ್ರ ತಂಬಿಗೆಯಲ್ಲಿ ನೀರು ಇಟ್ಕೋಬೇಕು. ಅದೇ ನೀರಿನಿಂದ ನಾಗಪ್ಪನಿಗೆ ಅಭಿಷೇಕ ಮಾಡಬೇಕು. ಆಮೇಲೆ ಅರಿಶಿನ, ಕುಂಕುಮ ಹಚ್ಚಬೇಕು. ಅರಿಶಿನ ಎಲ್ಲ ಕಡೆ ಹಚ್ಚಬೇಕು. ಆಮೇಲೆ ಕರ್ಕಿ, ಪತ್ರೆ, ಹೂವು ಎಲ್ಲ ಏರಿಸ್ಬೇಕು. ಅದ್ರ ಜೊತೆಗೆ ಅರಿಶಿನ ಹಚ್ಚಿದ ಗೆಜ್ಜೆ ವಸ್ತ್ರ ಸಹ ಏರಿಸ್ಬೇಕು. ಆಮೇಲೆ ದೀಪ ಹಚ್ಚಿಡಬೇಕು. ಹಚ್ಚಿಟ್ಮೇಲೆ ನೆನೆ ಹಾಕಿದ ಕಡಲೆ, ಹುರಿದ ಕಡಲೆ, ಅರಳು, ಆಮೇಲೆ ಉಪ್ಪು, ಹರಳುಪ್ಪು, ಕವಳೆಕಾಯಿ, ಹುಣಸೆಕಾಯಿ, ಆಮೇಲೆ ಚಿಗಳಿ ಸಣ್ಣವೇನು ಮಾಡಿ ಇಟ್ಕೊಂಡಿರ್ತೀವಿ, ಹಸಿ ಎಳ್ಳಿಂದು, ಹಾಗೆ ಅಕ್ಕಿ ಹಿಟ್ಟಿಂದು, ಬೆಲ್ಲದಲ್ಲಿ ಕಲಸಿ ಸಣ್ಣವೇನು ಮಾಡ್ಕೋತೀವಿ, ಅದನ್ನೆಲ್ಲ ಏರಿಸ್ಬೇಕು. ಒಂದು ಕೊಬ್ಬರಿ ಬಟ್ಲು ತೊಗೊಂಡು ಅದರಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ನಾಗಪ್ಪನಿಗೆ ಹಾಕಬೇಕು. ಹಾಗೆ ಹಾಲು ಸಹ ಹಾಕಬೇಕು. ಹಾಕೋವಾಗ ಎಲ್ಲರ ಪಾಲಿಂದು ಅಂತ ಹೇಳಿ ನಾಗಪ್ಪನಿಗೆ ಸಮರ್ಪಣೆ ಮಾಡಬೇಕು. ನಮ್ಮನ್ನು ಸದಾ ಸಂರಕ್ಷಣೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ನಂತರದಲ್ಲಿ ಹೊಚ್ಚಲು ಪೂಜೆ ಮಾಡಬೇಕು. ಹೊಚ್ಚಲನ್ನು ತೊಳೆದು ಅರಿಶಿನ, ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಅದಕ್ಕೆ 2 ವೀಳ್ಯದೆಲೆ, ಅಡಿಕೆ ಮತ್ತು ನೆನೆ ಹಾಕಿದ ಕಡಲೆ ಅನ್ನ ಉಡಿ ತುಂಬಬೇಕು. ಹಾಗೆ ಕೆಂಪು ಹಚ್ಚಿದ ಗೆಜ್ಜೆ ವಸ್ತ್ರನ ಏರಿಸ್ಬೇಕು. ಬಾಗಿಲ ಆ ಕಡೆ ಈ ಕಡೆ 2 ಕಡೆ ಅರಿಶಿನದಿಂದ ನಾಗಪ್ಪನ ಚಿತ್ರವನ್ನು ಬರಿಬೇಕು. ಬರೆದು ಅದಕ್ಕೆ ಹಳದಿಯಾದ ಗೆಜ್ಜೆ ವಸ್ತ್ರನ ಏರಿಸ್ಬೇಕು. ಹೂವು, ಆಮೇಲೆ ಹೂವು ಸಮರ್ಪಣೆ ಮಾಡಿದ ಮೇಲೆ ಏನೇನು ಚಿಗಳಿ, ಕಡಲೆ, ಉಪ್ಪು, ಆಮೇಲೆ ಅರಳು ಏನೇನಿದೆ ಅದೆಲ್ಲವನ್ನು ನಾಗಪ್ಪನಿಗೆ ಏರಿಸಿ ಪ್ರಾರ್ಥನೆ ಮಾಡಿ ಬಲಗಾಲಿಟ್ಟು ಮನೆ ಒಳಗಡೆ ಪ್ರವೇಶ ಮಾಡಬೇಕು.